ಬಾಕಿ ವೇತನ ಪರಿಷ್ಕರಣೆ ಕುರಿತು ನಿನ್ನೆ ಸಂಧಾನ ಸಭೆಯನ್ನ ಕೂಡ ನಡೆಸಲಾಗಿತ್ತು. ನಿನ್ನೆ ನಡೆದಂತಹ ಸಭೆಯಲ್ಲಿ ಸಾರಿಗೆ ನೌಕರರ ಪರ ಯಾವುದೇ ತೀರ್ಪು ಬಾರದೆ ಇದ್ದಕ್ಕೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಆದರೆ ಮುಷ್ಕರ ನಡೆಸುವ ಕುರಿತು ಸಾರಿಗೆ ನೌಕರರಿಗೆ ಇದೀಗ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ಮುಷ್ಕರಕ್ಕೆ ಕರೆ ನೀಡಿದ್ದ ಸಾರಿಗೆ ನೌಕರರಿಗೆ ಶಾಕ್. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್. ಸಾರಿಗೆ ನೌಕರರ ಮುಷ್ಕರ ವಿಚಾರ ಸಂಬಂಧ ನಿನ್ನೆ ಬೆಂಗಳೂರಿನ ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಂಧಾನ ಸಭೆಯನ್ನ ನಡೆಸಲಾಗಿತ್ತು. ಸಂಧಾನ ಸಭೆಯಲ್ಲಿ ನಡೆದ ಮನವೊಲಿಕೆಯಲ್ಲಿ ಬಗ್ಗದ ಸಾರಿಗೆ ನೌಕರರು ಮುಷ್ಕರ ನಡೆಸುವುದಾಗಿ ಆಗ್ರಹಿಸಿದ್ದರು. ಇದರ ಸಂಬಂಧ ಇಂದು ಮಧ್ಯರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳನ್ನು ರಸ್ತೆಗಿಳಿಸದೆ ಮುಷ್ಕರ ನಡೆಸುವುದಕ್ಕೆ ಸಾರಿಗೆ ನೌಕರರು ಸಿದ್ಧತೆಯನ್ನು ನಡೆಸಿದ್ದರು. ಆದರೆ ಸಾರಿಗೆ ನೌಕರರ ನಿರ್ಧಾರಕ್ಕೆ ಹೈಕೋರ್ಟ್ ಇದೀಗ ಬ್ರೇಕ್ ಹಾಕಿದೆ. ಹೌದು, ಬುಧವಾರದಿಂದ ಮುಷ್ಕರಕ್ಕೆ ಕರೆ ನೀಡಿದ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನಿರ್ಬಂಧ ವಿಧಿಸಿದೆ. ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರಿದ್ದ ಪೀಠವು ಮುಷ್ಕರ ನಡೆಸದಂತೆ ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ನೀಡಿದ್ದು, ಸಾರಿಗೆ ಸಂಘಟನೆಗಳು ಮೊದಲು ಸರ್ಕಾರದ ಜೊತೆ ಚರ್ಚೆ ನಡೆಸಲಿ ಎಂದು ಆದೇಶ ಹೊರಡಿಸಿದೆ. ಸಾರಿಗೆ ಸಚಿವರು ಸಂಘಟನೆಗಳೊಂದಿಗೆ ಚರ್ಚೆ ನಡೆಸಿ ತೀರ್ಮಾನಕ್ಕೆ ಬರುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಸದ್ಯ ಯಾವುದೇ ಸಾರಿಗೆ ಮುಷ್ಕರ ಮಾಡಬೇಡಿ ಎಂದು ಹೈಕೋರ್ಟ್ ಸಂಘಟನಾಕಾರರಿಗೆ ಆದೇಶ ಹೊರಡಿಸಿದೆ. ಸಾರಿಗೆ ಮುಷ್ಕರದಿಂದ ಹಿಂದೆ ಸರಿದ ಕೆಎಸ್ಆರ್ಟಿಸಿ. ಸುದ್ದಿಗೋಷ್ಠಿ ಕರೆದಿರೋ ಜಂಟಿ ಕ್ರಿಯಾ ಸಮಿತಿ. ಸಾರಿಗೆ ಮುಷ್ಕರದಿಂದ ಹಿಂದೆ ಸರಿಯುವಂತೆ ನಿನ್ನೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೌಕರರಿಗೆ ಆದೇಶವನ್ನು ಹೊರಡಿಸಿದ್ದರು. ಕೆಲಸಕ್ಕೆ ಬಾರದೆ ಗೈರಾದರೆ ನೋ ವರ್ಕ್ ನೋ ಪೇ ನೀತಿ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಅಕ್ರಮ್ ಪಾಷಾ ತಿಳಿಸಿದ್ದರು. ಈ ಬೆನ್ನಲ್ಲೇ ಸಾರಿಗೆ ಮುಷ್ಕರದಿಂದ ಕೆಎಸ್ಆರ್ಟಿಸಿ ನೌಕರರ ಸಂಘ ಹಿಂದೆ ಸರಿದಿದೆ. ಬಂದ್ ಬೆಂಬಲ ಕೊಡದಿರೋದಕ್ಕೆ ಜಗದೀಶ್ ನೇತೃತ್ವದ ಕೆಎಸ್ಆರ್ಟಿಸಿ ನೌಕರರ ನಿರ್ಧಾರ ಮಾಡಿದೆ. ಇನ್ನು ಕೆಎಸ್ಆರ್ಟಿಸಿ ನೌಕರರ ಸಂಘ ಮುಷ್ಕರಕ್ಕೆ ಭಾಗಿಯಾಗದೆ ವಾಪಸ್ ಬರುವ ಬಗ್ಗೆ ಅಕ್ರಮ್ ಪಾಷಾ ಮಾಹಿತಿ ತಿಳಿಸಿದ್ದಾರೆ. 13 ಏನು ವಿವಿಧ ಸಂಘಟನೆಗಳಿದ್ದಾವೆ. ಈ ಸಂಘಟನೆಗಳ ಪೈಕಿ ಈಗಾಗಲೇ SC/ST ಅಸೋಸಿಯೇಷನ್ ಏನಿದೆ ಅವರು ಇದಕ್ಕೆ ಬೆಂಬಲ ನೀಡೋದಿಲ್ಲ ಅಂತ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಜಗದೀಶ್ ಬಣ ಏನಿದೆ ಅವರು ಸಹ ನಮಗೆ ಲೆಟ್ರನ್ನು ಕೊಟ್ಟು ಈಗಾಗಲೇ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೂ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ರು, ನಾವು ಬರ್ತಾ ಇದ್ದೀವಿ, 11:30-12 ಗಂಟೆಗೆ ಬರ್ತೀವಿ, ಸೊ ನಾವು ಇದಕ್ಕೆ ವಾಪಸ್ ತೆಗೆದುಕೊಳ್ತೀವಿ. ಕಾರಣ ನಿನ್ನೆ ರಾತ್ರಿ ಸಹ ನನ್ನ ಬಳಿ ಬಂದಿದ್ದರು. ಸೊ ಈಗ ಏನು ಸರ್ಕಾರ ತಕ್ಷಣ 1,270 ಕೋಟಿ ಹಿಂಬಾಕಿಯನ್ನು ಕೊಟ್ಟಿದೆ, 12.5% ವೇತನವನ್ನು ಹೆಚ್ಚು ಮಾಡಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಎರಡೂ ಬೇಡಿಕೆಗಳನ್ನು ಈಡೇರಿಸಿದೆ. ಇನ್ನು ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ವಿವಿಧ ಸಂಘಟನೆಗಳು ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಡೋರನ್ನು ಕ್ಲೋಸ್ ಮಾಡಿಲ್ಲ, ಚರ್ಚೆಗೆ ಮುಕ್ತವಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಹಠ ಹಿಡಿದ್ರು CM ಅವರ ಹತ್ರ, ಸಚಿವರ ಹತ್ರ ಕರ್ಕೊಂಡೋಗಿ ಅಂತ. ನಾನು ಈಗ ಮನೆ ಮುಖ್ಯಮಂತ್ರಿಯವರು ಸಚಿವರು ತಕ್ಷಣ ಮಾತನಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಇದರ ಮನವರಿಕೆಯನ್ನು ಮಾಡಿಕೊಟ್ಟು ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ಸಂಘಟನೆಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ 1,21,00,000 ಶಕ್ತಿ ಪ್ರಯಾಣಿಕರು ಪ್ರತಿ ದಿವಸ ನಮ್ಮ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅವರಿಗೆ ತೊಂದರೆ ಆಗುತ್ತೆ. SSLC ಎಕ್ಸಾಮ್ ನಡೀತಾ ಇದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ PG ಎಕ್ಸಾಮ್ಸ್ ನಡೀತಾ ಇದೆ, ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಹೀಗೆ ವಿವಿಧ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸಂದರ್ಭ ಇರೋದರಿಂದ ಆ ರೀತಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮಲ್ಲಿ ಎಸ್ಮಾ ಜಾರಿ ಇದೆ. ಎಸ್ಮಾ ಜಾರಿ ಇದ್ದಾಗ ಎಸ್ಮಾದಲ್ಲಿ ನೋ ವರ್ಕ್ ನೋ ಪೇ ಅನ್ನುವಂಥ ಒಂದು ಕ್ಲಾಸ್ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಅದನ್ನು ಇನ್ವೋಕ್ ಮಾಡಿದ್ದೀವಿ. ಸೊ ಯಾಕಂದರೆ ನಾವು ಇಷ್ಟೆಲ್ಲ ರಿಪೀಟೆಡ್ಲಿ ರಿಕ್ವೆಸ್ಟ್ ಮಾಡಿದ್ಮೇಲೂ ಮತ್ತೆ ಮುಷ್ಕರಕ್ಕೆ ಇವರು ಕೊಟ್ಟಾಗ ಸೊ ಬಹುತೇಕ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಖುಷಿಯಾಗಿದ್ದಾರೆ. ನಮಗೆ ಕೊಟ್ಟಿರುವಂಥ ಇದು ತೃಪ್ತಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಹಲವಾರು ಸಿಬ್ಬಂದಿಗಳು ನನ್ನ ಬಳಿ ವ್ಯಕ್ತಪಡಿಸಿದ್ದಾರೆ, ಅಧಿಕಾರಿಗಳು ಸಹ ವ್ಯಕ್ತಪಡಿಸಿದ್ದಾರೆ. ಸೊ ಇದರಲ್ಲಿ ಯಾವುದೇ ಬಲವಂತದ ಕ್ರಮ ಇಲ್ಲ. ಸೊ ನಾವು ಸಾರಿಗೆ ಮುಷ್ಕರ ಹೊತ್ತಿನಲ್ಲಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ ಶುರುವಾಗಿದೆ. ಈ ಬೆನ್ನಲ್ಲೇ ಜಂಟಿ ಕ್ರಿಯಾ ಸಮಿತಿಯು 2ನೇ ಸಭೆಗೆ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯರವರ ಜೊತೆ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಲಿದ್ದು ಮತ್ತೊಮ್ಮೆ ತಮ್ಮ ಬೇಡಿಕೆಗಳ ಕುರಿತು ಚರ್ಚಿಸಲಿದೆ. ಆದಾಗ್ಯೂ ಜಂಟಿ ಕ್ರಿಯಾ ಸಮಿತಿಯು ಇಂದು ಸುದ್ದಿಗೋಷ್ಠಿಯನ್ನ ನಡೆಸಲಿದೆ.
ಸಾರಿಗೆ ನೌಕರರ ಮುಷ್ಕರಕ್ಕೆ ಸದ್ಯ ಹೈಕೋರ್ಟ್ ಬ್ರೇಕ್ ಹಾಕಿದ್ದು, ಇಂದಿನ ಸುದ್ದಿಗೋಷ್ಠಿಯಲ್ಲಿ ಮುಷ್ಕರ ನಡೆಸಬೇಕಾ, ನಾಳೆ ಬಂದ್ ಆಗುತ್ತಾ ಎಂಬುದು ನಿರ್ಧಾರವಾಗುತ್ತೆ. ಇನ್ನು ವೇತನ ಪರಿಷ್ಕರಣೆ ಹಾಗೂ ವೇತನ ಹಿಂಬಾಕಿ ಕುರಿತು ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ.